ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ಗೆ ಸ್ವಾಗತ. ಸೊ ಇವತ್ತು ನಾನು ಬೆಳಗ್ಗೆ ನನ್ನ ಮನೇಲಿ ಯಾವ ಥರ ಕೆಲಸ ಮಾಡ್ತೀನಿ ಹೇಗೆ ಅಂತ ಲಾಗ್ ಮಾಡಬೇಕು ಅಂತ ಮಾಡಿದ್ದೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಆಲ್ರೆಡಿ ನಾನು ಟೀ ಮಾಡೋಕ್ಕೆ ಇಟ್ಟಿದ್ದೀನಿ. ಇವತ್ತು ನನ್ನ ಮಕ್ಕಳು ಸ್ಕೂಲ್ ರಜೆ. ಸೊ ಇವತ್ತು ಮನೇಲಿ ಇರ್ತಾರೆ ಅಂತ ಏನಾರು ಸ್ಪೆಷಲಾಗಿ ಮಾಡಬೇಕು ಅಂತ ಒಂದಿಷ್ಟು ಕಬಾಬು, ಒಂದಿಷ್ಟು ಚಿಕನ್ ಮಾಡ್ಬೇಕಂತ ಮಾಡಿದ್ದೀನಿ. ಚಿಕನ್ ಸಾಂಬಾರು ಅಥವಾ ಚಿಕನ್ ಗ್ರೇವಿ, ಒಂದು ಸ್ವಲ್ಪ ಕಬಾಬು, ಜಾಸ್ತಿ ಇಲ್ಲ, ಸ್ವಲ್ಪ ಸ್ವಲ್ಪ. ಸೊ ಅದಕ್ಕೆ ಅಂತಂದು ಬೆಳಗ್ಗೆನೇ ಹೋಗಿ ನಿಂಬೆಹಣ್ಣು ಮತ್ತು ಪುದೀನ, ಕೊತ್ತಂಬರಿ, ಚಿಕನ್ನು ಎಲ್ಲ ತೊಗೊಂಬಂದಿದ್ದೀನಿ. ಸೊ ಮಸಾಲೆಗೆ ರೆಡಿ ಮಾಡ್ಕೊತಿದ್ದೀನಿ ನೋಡಿ. ಏನೇನು ಸಮಾಚಾರ ಎಲ್ರದ್ದು, ಮತ್ತು ಎಲ್ಲರೂ ಹೇಗಿದ್ದೀರಾ? ಆಲ್ಮೋಸ್ಟ್ ಚಿಕನ್ನು ಮಧ್ಯಾಹ್ನ ಅಥವಾ ರಾತ್ರಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಸೊ ನಾ ಯಾಕೆ ಬೆಳಗ್ಗೆ ಮಾಡ್ತಿದ್ದೀನಿ ಅಂದರೆ, ಆಲ್ರೆಡಿ ಇಷ್ಟು ದಿವಸ ಗಣೇಶ ಕೂಡಿಸಿದ್ರಲ್ಲ. ಸೊ ನಮ್ಮನೆ ಕೆಳಗಡೆ ಗಣೇಶ ಕೂಡಿಸಿದ ಸಲುವಾಗಿ ನಾವು ಚಿಕನ್ನು ಮಟನ್ ಏನು ಮಾಂಸ ಪದಾರ್ಥ ತಿಂದಿರಲಿಲ್ಲ. ಸೊ ಅದಕ್ಕೆ ಇವತ್ತು ನಿನ್ನೆ ಗಣೇಶ ಹೋದ, ಅದಕ್ಕೆ ಇವತ್ತು ತಿನ್ನಬೇಕು ಅಂತ ಇವತ್ತು ರೆಡಿ ಮಾಡ್ತಿದ್ದೀವಿ ನೋಡಿ. ಈರುಳ್ಳಿ ಕಟ್ ಮಾಡಿದ್ದೀನಿ, ಈರುಳ್ಳಿ ಫ್ರೈ ಮಾಡ್ಕೊತೀನಿ. ಸೊ ಈರುಳ್ಳಿ ಈ ಕಡೆ ಈರುಳ್ಳಿ ಫ್ರೈ ಆಗುತ್ತೆ, ಈ ಕಡೆ ಕೊಬ್ಬರಿ ಬಿಸ್ಕೊಳ್ಳೋಣ. ಗೊತ್ತಿರಬೇಕಲ್ಲ ನಿಮಗಿದು. ಈ ಕ್ಯಾಮ್ರಾ ಫೋನ್ದೊಂದು ದೊಡ್ಡ ಗಲಾಟೆ. ಕೆಲಸ ಮಾಡುತ್ತಂದ್ರೆ ಹಿಂಗೆ ಆಗ್ತಿರ್ತಾವ ನೋಡ್ರಿ ಗೆಡ್ಲು. ಆ್ಯಕ್ಚುಲಿ ನನ್ನ ಹತ್ರ ಒಂದಿದು ಇಲ್ಲ, ಏನಂತಾರೆ ವಿಡಿಯೋ ಮಾಡೋ ಸ್ಟ್ಯಾಂಡು. ತೊಗೊಳ್ಳೋಣ, ಇವಾಗ ಬೇಡ, ಸ್ವಲ್ಪ ಟೈಮ್ ಬರಲಿ. ನೋಡ್ರಿ ವಿಡಿಯೋ ಕನಷ್ಟಿಗೆ ಬಿದ್ದೇ ಬಿಡ್ತದೆ ಫೋನ್. ಸೊ ಯಾರ್ಯಾರು ಟೀ ಕುಡಿಯೋ ಹವ್ಯಾಸ ಇದೆ ಬೆಳಗ್ಗೆ? ನನಗಂತೂ ಮುಂಜಾನೆ ಒಂದು ಕಪ್ ಟೀ ಇರಲಿಲ್ಲ ಅಂದ್ರೆ ಕೆಲಸನೇ ಆಗಲ್ಲ. ನೋಡ್ರಿ ಅದು ಫೋನ್ ಬೀಳುತ್ತೆ ಚಂದನ. ಬೆಳಗ್ಗೆ ಎದ್ದ ತಕ್ಷಣ ಫ್ರೆಶ್ ಆಗಿ ಒಂದು ಲೋಟ ನೀರು ಕುಡಿತೀನಿ. ನೀರು ಕುಡಿದು ನನ್ನ ಮಕ್ಕಳು ಹೆಂಗೆ ಮಲ್ಕೊಂಡವ್ರು ತೋರಿಸ್ಲೇನ್ರಿ ನಿಮ್ಗೆ? ಸೊ ಊರಲ್ಲೆಲ್ಲ ಮಂಚ ಇದೆ, ಇಲ್ಲಿ ಮಂಚ ಇಲ್ಲ, ತಗೋಬೇಕಂತ ಮಾಡಿದ್ದೀವಿ. ನೆಕ್ಸ್ಟು ನೋಡೋಣ. ಸೊ ನೆಲದ ಮೇಲೆ ಕೌದಿ ಹಾಸಿ ಮಲ್ಗ್ತೀವಿ. ಒಂದು ವಿಡಿಯೋ ಮಾಡೋ ಸ್ಟ್ಯಾಂಡ್ ಇದ್ದರೆ ಬರೋಬ್ಬರಿ ಆಗ್ತಿತ್ತು, ಯಾಕಂದ್ರೆ ಚಂದನ ಫೋನು ಇರ್ಬೋದು. ಇಲ್ಲಿ ಇನ್ನೊಂದು ಏನು ಪ್ರಾಬ್ಲಮ್ ಅಂತಂದರೆ, ನೀರು ಕರೆಕ್ಟ್ ಟೈಮಿಗೆ ನೀರು ಬಿಡಲ್ಲ. ಬಿಸಿ ಚಹಾ ಯಾರಿಗೆ ಬೇಕು? ಮುಂಜಾನೆ ಎದ್ದು ಒಂದು ಕಪ್ ಚಹಾ ಕುಡ್ಲಿಕ್ಕಂದ್ರೆ ಕೆಲಸನೇ ಓಡಂಗಿಲ್ಲ ನೋಡಿ, ತಲೆನೇ ಓಡಂಗಿಲ್ಲ. ಹಾಗೆ ಈ ಕಡೆ ಕೊಬ್ಬರಿನ ಗಿಚ್ಕೊಳ್ಳೋದು, ಬಿಸಿ ಇದೆಲ್ಲರಿ ಚಹಾ ಕುಡಿಯೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಮತ್ತೇನೇನು ಸಮಾಚಾರ? ಚಿಕನ್ ನೀವು ಎಲ್ಲ ಹೆಂಗೆ ಮಾಡ್ತೀರಿ? ನಾವು ಮಾಮೂಲಿ ಟೊಮೆಟೊ ಕಟ್ ಮಾಡಿ, ಟೊಮೆಟೊನ ಫ್ರೈ ಮಾಡಿಕೊಂಡು, ಈರುಳ್ಳಿನ ಫ್ರೈ ಮಾಡಿಕೊಂಡು
ಅವನೇ ಬೇಕಣ್ಣ ಹಂಗೆ ಕಿಟಕಿಲಿ ಹೆಂಗೆ ನೋಡಿ ಇಲ್ಲಿ ಅಣ್ಣ ಕಿಟಕಿಲಿ ಬಂದು ಏನು ಮಾಡ್ತಿದ್ದೀರಿ ಅಕ್ಕ ಸ್ಪೆಷಲ್ ಅಂತ ಕೇಳೋಗ್ತಾರೆ. ಇವತ್ತು ಏನು ಮಾಡ್ತಿದ್ದೀವಿ ಗೊತ್ತೇನ ಯೂಟ್ಯೂಬಲ್ಲಿ ಅದು ವಿಡಿಯೋ ಮಾಡ್ತಿದ್ದೀರಾ? ಅಯ್ಯಪ್ಪ ಅಣ್ಣನ ಫೇಮಸ್ ಆಗಿಬಿಡ್ತಾನೆ ಇವಾಗ. ನೋಡ್ತೀನಿ ಆಲ್ರೆಡಿ ಈರುಳ್ಳಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಕೊಬ್ಬರಿನ ಮನ್ಯಾಗ ಇವತ್ತು ಚಿಕನ್ನು ಮಟನು ಮಾಡ್ಲಾತೀವಿ ಅಂದ್ರೆ ಸ್ಪೆಷಲ್ಲಾಗಿ ನಿಂಬಿಕೆ ನೆನಪಾಗ್ತಾನೆ ನಾವು. ನಿಂಬಿಕೆ ಇರ್ಲಿಕ್ಕಂದ್ರೆ ಚಿಕನ್ ಮಟನ್ ಮಾಡಿದೆ ಅಂತ ಅನ್ಸೋದೇ ಇಲ್ಲ. ಸೊ ಅಂಥದ್ರಾಗ ಕೊತ್ತಂಬರಿ ಇದು ಪುದೀನ ಇದು ಅಂತೂ ಕೈಯಾಗ ಹಿಡ್ಕೊಂಡು ಮುಗೀತು. ಇವ್ರ ಮನೆಗೆ ಏನೋ ಸ್ಪೆಷಲ್ ಮಾಡತ್ತಾರ, ಯಾಕಂದ್ರೆ ಜಾಸ್ತಿ ಸ್ಮೆಲ್ ಇದ್ರದ್ದು ಎಲ್ಲ ಘಮ ಘಮ. ಸೊ ಇವು 3 ಪದಾರ್ಥ ಇರ್ಲಿಕ್ಕಂದ್ರೆ ಚಿಕನ್ ಮಟನ್ ನಮ್ಮ ಮನೆಗೆ ಮಾಂಸ ಮಾಡೇ ಇಲ್ಲ. ಇವತ್ತು ವೆಜ್ ಮಾಡಿದ್ವಿ, ನಾನ್ ವೆಜ್ ಮಾಡಿಲ್ಲ ಅನ್ಕೊತಾರೆ. ಇದ್ರ 3 ಸ್ಮೆಲ್ ಬಂತಂದರೆ ಇವ್ರ ಮನೆಗೆ ಏನೋ ಇದು ಮಾಡ್ಯಾರ ಅನ್ಕೊತಾರೆ. ಎಲ್ಲ ಮಸಾಲೆ ರೆಡಿ ಆಯಿತು. ಇದಕ್ಕೆ ಇದು ಮಿಕ್ಸಿಗೆ ಹಾಕ್ಕೊಳ್ಳೋಣ ಬರ್ರಿ. ಎಲ್ಲ ಮಸಾಲೆ ರೆಡಿ ಆಯಿತು ನೋಡ್ರಿ. ಕೊತ್ತಂಬರಿ ಪುದೀನ ಎಲ್ಲ ತೊಳೆದೀನಿ. ಟೊಮೆಟೊ ಉಳ್ಳಾಗಡ್ಡಿ ಕೊಬ್ಬರಿ ಎಲ್ಲ ಆಲ್ರೆಡಿ ಐತಿ. ಇದಕ್ಕೆ ಮ್ಯಾಲಿನ ಮಸಾಲೆ ಹಾಕ್ತಾರೆ, ಅದೆಲ್ಲ ಚಕ್ಕಿ ಲವಂಗ ಮೆಣಸು ಅಂತಂದು. ಸೊ ಅದು ನಮ್ಮ ಯಜಮಾನ್ರಿಗೆ ಇಷ್ಟ ಆಗಂಗಿಲ್ಲ, ಭಾಳ ಖಾರ ಖಾರ ಒಂಥರ ಗಂಟ್ಲಾಗಿದೆ ಆಗ್ತದೆ ಅಂತಂದು. ಸೊ ನಾವೇನೂ ಹಾಕಂಗಿಲ್ಲ. ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಅಂತರೂ ಅದು ಪಾಣೆ ಹೊಡೆ ಟೈಮ್ನಾಗ ಹಾಕ್ತೀನಿ. ಸೊ ಇದು ಇವಾಗ ಮಿಕ್ಸಿಗೆ ಹಾಕೊಳ್ಳೋಣ ಬರ್ರಿ. ಈಗ ಚಿಕನ್ನ ನೀಟಾಗಿ ತೊಳೆದು ಇಟ್ಕೊಂಡಿನಿ ಆಲ್ರೆಡಿ. ಅದಕ್ಕೆ ಒಂದು ಸ್ವಲ್ಪ ಖಾರ, ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡಿಡಬೇಕು. ಹಾಗೆ ಅದ್ರಾಗ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ. ಆವಾಗ ಒಂದು ಸ್ವಲ್ಪ ನೀಟಾಗಿ ಕಲ್ಕೊತದ ಚಿಕನ್ ಜೊತೆ. ಅದು ಚೆಂದಾಗಿ ಕಲಸಿ ಒಂದು 10-15 ನಿಮಿಷ ಇಡಬೇಕು ನೋಡಿರಿ. ಯಾವಾಗಲೂ ಉಪ್ಪು ಖಾರ ಅರಿಶಿನ ಮತ್ತು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿನೂ ಹಾಕ್ಬೋದು ರೀ. ಹಾಕಿ ಒಂದು 10 ನಿಮಿಷ ನೆನೆ ಇಟ್ರೆ ಚಿಕನ್ ಭಾಳ ಟೇಸ್ಟ್ ಆಗ್ತದೆ ನೋಡಿರಿ. ಸೊ ಇವಾಗ ಒಂದು ಪಾತ್ರೆ ಇಡಮ್ರಿ. ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟು ಆ ಪಾತ್ರೆಗೆ ನಮ್ಗೆ ಎಷ್ಟು ಬೇಕು ಅಷ್ಟು ಎಣ್ಣೆ ಹಾಕ್ಬೇಕ್ರಿ. ಸೊ ನಾನು ಭಾಳ ಯೂಸ್ ಮಾಡ್ತೀನಿ ಎಣ್ಣೆ ಚಿಕನ್ ಮಟನ್ ಮಾಡೋ ಟೈಮ್ನಾಗ. ಭಾಳ ಅಂದ್ರೆ ಜಾಸ್ತಿ ಏನಿಲ್ಲ, ಒಂದು ಬೂಚ ಜಾಸ್ತಿ ಯೂಸ್ ಮಾಡ್ತೀನಿ. ಯಾಕಪ್ಪ ಅಂತಂದ್ರೆ ಚಿಕನ್ ಮಟನ್ ಮಾಡಿದ್ರೆ ಒಂದು ಸ್ವಲ್ಪ ಎಣ್ಣೆ ಕಾಣ್ಬೇಕ್ರಿ ಮ್ಯಾಗ. ಎಣ್ಣೆ ಕಾಯ್ದ ನಂತರ ಇದೇನು ಕಲಸಿಟ್ಟಿರ್ತೀವಿ ನೋಡಿರಿ ಮಸಾಲೆ, ಅದು ಚಿಕನ್ ಉಪ್ಪು ಖಾರ ಅರಿಶಿನ ಹಾಕಿ ಹೆಂಗೆ ಕಲಸಿಟ್ಟಿರ್ತೀವಿ ನೋಡಿರಿ, ಅದು ಹಾಕಿ ಚೆಂದಾಗೆ ಫ್ರೈ ಮಾಡ್ಕೊಳಮ್ರಿ. ಇದು ಯಾಕೆ ನೆನೆ ಇಟ್ಟು ಮಾಡಬೇಕು ಅಂತಂದ್ರೆ ರೀ, ಉಪ್ಪು ಖಾರ ಅರಿಶಿನ ಇದು ಏನಿರ್ತದಲ್ರಿ ಚಿಕನ್ ಒಳಗೆಲ್ಲ ಹೀರ್ಕೊತದ್ರಿ. ಅಂದ್ರೆ ಚಿಕನ್ ಪೀಸ್ ತಿನ್ನೋ ಟೈಮ್ನಾಗ ಟೇಸ್ಟಾಗಿ ಬರ್ತದ್ರಿ. ಇದೇನದ ಒಂದು 10 ನಿಮಿಷ ಕುದಿಲ್ರಿ. ಇದು 10 ನಿಮಿಷ ಕುದಿಯೋಷ್ಟಿಗೆ ಮತ್ತು ನಾವು ಆ ಕಡೆ ಒಂದು ಗ್ಯಾಸ್ ಮ್ಯಾಗ ಆ ಒಂದು ಮಸಾಲೆ ರುಬ್ಬಿರ್ತೀವಿ ನೋಡಿರಿ, ಆ ಮಸಾಲೆ ಏನದ ಅದನ್ನು ಫ್ರೈ ಮಾಡ್ಕೋಬೇಕು. ಒಂದೇ ಟೈಮ್ನಾಗ ಆಗಿಬಿಡ್ತದೆ. ಇವಾಗ ಒಬ್ಬೊಬ್ರು ಹೆಂಗೆ ಮಾಡ್ತಾರೆ ಅಂದರೆ, ಈ ಚಿಕನ್ ಏನು ಪಾಣಿ ಹೊಡೆದಿರ್ತಾರೆ ನೋಡಿರಿ, ಹಸಿ ಚಿಕನ್ನೇ ಹಾಕಿ ಅದ್ರಾಗ ಒಂಚೂರು ಅರಿಶಿನ ಹಾಕಿ ಆಮೇಲೆ ಏನು ಮಾಡಿಬಿಡ್ತಾರೆ ಮಸಾಲೆ ಉಪ್ಪು ಖಾರ ಹಂಗೆ ಹಾಕ್ಬಿಡ್ತಾರೆ. ಅದು ಹಾಕಿದ್ರೆ ಒಂಥರ ಅದು ಸ್ಮೆಲ್ಲೇ ಚಿಕನ್ ಸ್ಮೆಲ್ಲೇ ಹೋಗಿರಲ್ಲ, ಒಂಥರ ಸ್ಮೆಲ್ ಬರ್ತದೆ ರೀ. ಸೊ ಹಿಂಗೆ ಮಾಡೋರ್ಲಿಂತ ಚಿಕನ್ ಪೀಸ್ ತಿನ್ನೋ ಟೈಮ್ನಾಗೂ ಭಾಳ ಟೇಸ್ಟ್ ಬರ್ತದೆ ರೀ. ಇದು ನೋಡಿರಿ ನಮ್ಮ ತವ್ರ ಮನೆಯಿಂದ ಕಳಿಸಿದ್ದು ಮಸಾಲೆ ಖಾರ. ಸೊ ಆವಾಗಲೇ ನಾನು ಯೂಸ್ ಮಾಡಿದ್ದು ಪುಡಿ ಖಾರ. ಇವಾಗ ನೋಡಿರಿ ಈ ಮಸಾಲೆ ಫ್ರೈ ಮಾಡ್ಕೊಳ್ಳೋ ಟೈಮ್ನಾಗ ಸ್ವಲ್ಪ ಮಸಾಲೆ ಖಾರ ಹಾಕ್ತೀನಿ ರೀ.
ಯಾಕಂದ್ರೆ ಅವಾಗ ಒಂದು ಸ್ವಲ್ಪ ಇನ್ನೂ ಟೇಸ್ಟ್ ಬರ್ತದೆ ರೀ. ನಾನು ಜಾಸ್ತಿ ಒಣ ಮಸಾಲೆ ಯೂಸ್ ಮಾಡಲ್ಲ ರೀ. ಲವಂಗ, ಮೆಣಸು ಏನೇನೋ ಅಂತಾರಲ್ರಿ, ಅದೇನು ಯೂಸ್ ಮಾಡಲ್ಲ. ಯಾಕಪ್ಪ ಅಂತಂದ್ರೆ ಅದು ನಮ್ಮ ಯಜಮಾನ್ರಿಗೆ ಇಷ್ಟನೂ ಆಗಂಗಿಲ್ಲ, ನಮಗೂ ಇಷ್ಟ ಆಗಂಗಿಲ್ಲ. ಒಂಥರ ಗಂಟ್ಲದಾಗ ಖಾರ ಖಾರ ಆಗ್ತದೆ. ಸೊ ನಾನು ಮಸಾಲೆ ಖಾರ ಯೂಸ್ ಮಾಡ್ತೀನಿ ನೋಡಿರಿ. ಇವಾಗ ಎಣ್ಣೆ ಕಾಯ್ದದ. ಎಣ್ಣೆ ಕಾಯ್ದಿದ್ರಾಗೆ ಇದು ಒಂದು ಮಸಾಲೆ ಖಾರ ಹಾಕ್ಬೇಕು. ನಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋರಿ. ಸೊ ಇದನ್ನು ಫ್ರೈ ಆದಮೇಲೆ ಎಲ್ಲ ಮಸಾಲೆ ಇದ್ದಿದ್ದೇನಾದರೂ ಇದಕ್ಕೆ ಹಾಕಿ ಚೆಂದಾಗಿ ಫ್ರೈ ಮಾಡಬೇಕ್ರಿ ನೀಟಾಗಿ. ಇದ್ರಾಗೂ ಸ್ವಲ್ಪ ಉಪ್ಪು, ಅರಿಶಿನ ಇದನ್ನು ಹಾಕೊಂಡ್ರೆ ನಡೀತದೆ ರೀ. ನಾನು ಹಾಕ್ಕೊತೀನಿ ನೋಡಿರಿ ಇದಾದ್ಮೇಲೆ. ಸೊ ಈ ಕಡೆ ಇದನ್ನು ಫ್ರೈ ಆಗ್ತದೆ, ಆ ಕಡೆ ಅದನ್ನೂ ಫ್ರೈ ಆಗ್ತದೆ. ಒಂದೇ ಟೈಮಿಗೆ ಎರಡು ಆಗಿಬಿಡ್ತದೆ ನೋಡ್ರಿ. ಹಾಗೆ ಬಾಂಡೆ ಭಾಳ ಆಗ್ತಾವ ಅಂತಂದು ಕಿಶಂದ್ರೆ ನೀರಿದ್ದು ಇವತ್ತು ಯಾವ ದೇವ್ರ ಗುಡಿಯಾಗಿಲ್ಲ, ನೀರು ಬಿಟ್ಟಿದ್ರು. ಸೊ ಹಂಗೆ ಒಂದೊಂದು ತೊಳ್ಕೊಂಡು ಬಿಡತ್ತೀನಿ ನೋಡ್ರಿ. ಸುಮ್ಮನೆ ಭಾಳ ಆಗ್ತಾವೆ ಬಾಂಡೆ, ಒಬ್ಬಕ್ಕೆ ಅದನ್ನು ಕೆಲಸ ಮಾಡೋಕೆ ಬೇಡ ಆಮೇಲೆ ಅಂತ ನನಗೆ ತೊಳ್ಕೊಂಡು ಬಿಡತ್ತೀನಿ ನೋಡ್ರಿ. ಆಯ್ತು, ಈ ಕಡೆ ಮಸಾಲೆ ಫ್ರೈ ಆಗಕತ್ತದ ನೀಟಾಗೆ. ಆ ಸೈಡ್ ಏನದು ಚಿಕನ್ ಇದು ಆಗ್ಲಕತ್ತದ ನೋಡ್ರಿ. ಒಂದೇ ಟೈಮಿಗೆ ಎರಡು ಆಗ್ಬಿಡ್ತದೆ, ಜಲ್ದಿನೂ ಆಗ್ತದೆ ರೀ ಈ ಥರ ಮಾಡೋದ್ರಿಂದ. ನೀವು ಹೆಂಗೆ ಮಾಡ್ತೀರಿ ನನಗೆ ಗೊತ್ತಿಲ್ಲ, ಬಟ್ ನಾನು ನಂತರ ಹಿಂಗೆ ಟೇಸ್ಟ್ ಆಗ್ತದೆ. ಸೊ ನಾನು ಅಷ್ಟೇ ನೀರು ಮಾಡಲ್ಲಾಗೀನಿ ರೀ. ಗ್ರೇವಿ ಟೈಪ್ ಇರಲಿ, ಚಪಾತಿ ಒಳಗೆ ಮತ್ತು ಅಂದಾಗ ಅಂತಂದು ಇಷ್ಟೇ ಮಾಡೀನಿ ರೀ. ನೋಡಿರಿ ಅಲ್ಲಿ ಚಿಕನ್ ಕುದಿಲತ್ತದ ನೋಡಿರಿ, ಕಾಣಿಸ್ತಾಕತ್ತಿರ್ಬೇಕು ನಿಮ್ಗೆ. ಮಕ್ಳು ಏನಾರು ತಿಂತಾರಂದ್ರೆ ನೀವು ಖಾರ ಹಾಕ್ದೇನೋ ಹಾಗೇನು ಫ್ರೈ ಮಾಡ್ಕೋಬೋದು. ಸೊ ನಮ್ಮನೆಗೆ ಎಲ್ಲರೂ ಖಾರ ಉಣ್ತೀವಿ, ಹಾಗಾಗಿ ಹಿಂಗೆ ಮಾಡಿ ನೋಡಿರಿ. ಇವಾಗ ಎರಡು ಕುದಿಲ್ರಿ ನೀಟಾಗಿ. ಒಂದು 10 ನಿಮಿಷ ಆಯಿತು, ಆಲ್ರೆಡಿ ಎರಡು ಕುದ್ದಾವ. ಸೊ ಈ ಮಸಾಲೆ ಎಲ್ಲ ಚೆಂದಾಗಿ ಫ್ರೈ ಮಾಡಿಕೊಂಡು, ಈ ಮಸಾಲೆ ಏನೈತೆ ನೋಡ್ರಿ, ಮಸಾಲೆ ಎಲ್ಲ ಫ್ರೈ ಆಗಕತ್ತೈತಿ. ಈ ಮಸಾಲೆ ಫ್ರೈ ಆಗಿದ್ದು ಆ ಕಡೆ ಚಿಕನ್ ಫ್ರೈ ಆಗ್ಲತ್ತಿರ್ತದೆ ನೋಡ್ರಿ, ಆ ಚಿಕನ್ ಫ್ರೈ ಒಳಗೆ ಹಾಕಿಬಿಡ್ಬೇಕ್ರಿ. ಈಗ ಅದೆಲ್ಲ ಚೆಂದಾಗಿ ಹಾಕಿ ಮಿಕ್ಸ್ ಮಾಡಿದ್ರೆ ಸ್ಪೆಷಲಾಗಿ ಚಿಕನ್ ರೆಡಿ ಆಗ್ತದೆ ರೀ. ಸೊ ನಾವು ಚಿಕನ್ ಆಲ್ರೆಡಿ ಭಾಳ ಮೆತ್ತು ಕುದಿಸ್ಕೋಬಾರ್ದು ರೀ. ಮೀಡಿಯಮ್ ಒಳಗೆ ಒಂದು ಸ್ವಲ್ಪ ಹಸಿ ಇರ್ಲಕ್ಕಾಗಿ ಬಿಡ್ಬೇಕ್ರಿ. ಯಾಕಪ್ಪ ಅಂತಂದ್ರೆ ಮಸಾಲೆನೂ ಹಾಕಿದ್ಮೇಲೆ ಆಲ್ರೆಡಿ ಕುದ್ದಿರ್ತದೆ, ಮತ್ತು ಜಾಸ್ತಿ ಕುದಿಬಾರ್ದು ರೀ. ಅಷ್ಟು ಟೇಸ್ಟ್ ಇರೋಲ್ಲ ಜಾಸ್ತಿ ಕುದೀತು ಅಂದ್ರೆ. ಮತ್ತು ಸಿಂಕ್ ಒಳಗೆ ನೀರು ಹಾಕಕತ್ತೀನಿ ಅನ್ಕೋಬೇಡ್ರಿ. ಸಿಂಕ್ ಒಳಗೆ ನೀರು ಕುಡಿಯೋ ನೀರೇ, ಕಾವೇರಿ ನೀರು. ಸೊ ಅಲ್ಲಿದೆ ನಾನು ಯೂಸ್ ಮಾಡ್ತೀವಿ, ಅವನು ಕುಡಿಬೋದು. ಸೊ ಫಿಲ್ಟರ್ ನೀರು ಕುಡಿತೀವಿ ಅಂತ ಅಡುಗೆಗೆ ಯೂಸ್ ಮಾಡ್ತೀನಿ ನೋಡಿರಿ. ಎಲ್ಲ ಮಸಾಲೆ ಹಾಕಿ ಒಂದು ಸ್ವಲ್ಪ ನೀರು ಬೇಕಾದ್ರೆ ನೀರು ಹಾಕೋಬೋದು. ಹಾಕಿ ಒಂದು 10 ನಿಮಿಷ ಕುದೀತಂದ್ರೆ ನೋಡಿರಿ, ನಿಮ್ಗೆ ಎಷ್ಟು ಅಳಿಸ್ಬೇಕು ಅಷ್ಟು ಆಯ್ತು ನೋಡಿರಿ. 10 ನಿಮಿಷ ಸ್ಪೆಷಲ್ಲಾಗಿ ಚಿಕನ್ ಗ್ರೇವಿ ರೆಡಿ ಆಯಿತು. ಸೊ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಿಮ್ಮ ಸಪೋರ್ಟ್ ಬೇಕೇ ಬೇಕು. ನಿಮ್ಮ ಸಪೋರ್ಟ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.